ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ವ್ಲಾಗು. ಯಾಕಂತಂದರೆ ಸ್ಯಾಟರ್ಡೇ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ತನಕನೂ ಕಂಟಿನ್ಯೂ ಮಾಡಿದ್ದೀನಿ. ಸೊ ಈವ್ನಿಂಗ್ ಸ್ಟಾರ್ಟ್ ಆದರೆ ಸಾಕು, ಮಳೆ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ. ಇಂಥ ಟೈಮಲ್ಲಿ ಸ್ವಲ್ಪ ಹೊದ್ಕೊಂಡು ಮಲ್ಕೊಬೇಡ ಅಂತ ಅನ್ನುವಂಥ ಲೇಸಿನೆಸ್ ಸ್ಟಾರ್ಟ್ ಆಗುತ್ತೆ. ಸೊ ನನ್ನ ಈವ್ನಿಂಗ್ ಸ್ಟಾರ್ಟ್ ಆಗೋದು ಅಡುಗೆ ಮನೆ ಕ್ಲೀನ್ ಮಾಡೋದ್ರಿಂದ. ಸೊ ಲಂಚ್ ಎಲ್ಲ ಆದಮೇಲೆ ಹಾಗೆ ಪಾತ್ರೆ ಎಲ್ಲ ಹಾಗೆ ಉಳಿಸ್ಬಿಟ್ಟಿದೆ, ಹಾಗಾಗಿ ಪಾತ್ರೆ ತೊಳ್ಕೊಂಡು ಹಾಗೆ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕೆಲಸ ಇದ್ದೇ ಇರುತ್ತೆ ಅಲ್ವಾ. ಸೊ ಆ ಕೆಲಸನ ಇವಾಗ ಮಾಡ್ಕೊತಾ ಇದ್ದೀನಿ. ಕಿಚನ್ ಕ್ಲೀನ್ ಆದಮೇಲೆ ಮನಸ್ಸಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ನೇ ಸಿಗುತ್ತೆ ಅಲ್ವಾ. ಸೊ ಏನಂತೀರಾ ಕಮೆಂಟಲ್ಲಿ ತಿಳಿಸಿ. ಕಿಚನ್ ಎಲ್ಲ ಕ್ಲೀನ್ ಆದಮೇಲೆ ಒಂದು ಬಿಸಿ ಬಿಸಿಯಾದ ಕಾಫಿ ಕುಡಿಯೋಣ ಅಂತ ಅನಿಸ್ತು. ಸೊ ಕಾಫಿ ಎಲ್ಲ ಮಾಡ್ಕೊಂಡ್ಮೇಲೆ ಅಮ್ಮ ಹೋಮ್ವರ್ಕ್ ಮಾಡಿಸ್ಬೇಕು ಅಂತ ಧೃತಿದೊಂದು ಸೌಂಡ್ ಬಂತು. ಸೊ ಹಾಗಾಗಿ ಕಾಫಿ ಕುಡಿತಾನೆ ಅವಳಿಗೆ ಹೋಮ್ವರ್ಕ್ನ ಕೂಡ ಮಾಡಿಸ್ತಾ ಇದ್ದೀನಿ ಇವಾಗ. Very good. T. W. Yes. E. N. ಇವತ್ತು ಒಂಥರ ಟಯರ್ಡ್ನೆಸ್ ಇತ್ತು. ಸೊ ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಮತ್ತೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಎಲ್ಲರಿಗೂ ಗುಡ್ ಮಾರ್ನಿಂಗ್, ಹ್ಯಾಪಿ ವೀಕೆಂಡ್. ಸೊ ಇವಾಗ ಎದ್ದೇಳ್ತಾ ಇದ್ದೀನಿ. ಎದ್ದು ಹಾಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಸ್ನಾನ ಎಲ್ಲ ಮಾಡಿ, ಇನ್ನೇನು ಬುಧವಾರದಿಂದ ಶ್ರಾವಣ ಸ್ಟಾರ್ಟ್ ಆಯಿತು ಅಂತ ಅಂದರೆ ಹಬ್ಬ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ ಅಲ್ವಾ. ಹಾಗಾಗಿ ಸ್ವಲ್ಪ ದೇವರೆಲ್ಲ ತೊಳ್ಕೊಳ್ಳೋದಿತ್ತು. ಸೊ ಅದನ್ನು ಕೂಡ ನೀಟಾಗಿ ತೊಳೆದ್ಬೇಡ ಅಂತ ಆ ಕೆಲಸನ ಇವಾಗ ಮಾಡ್ಕೊತಿದ್ದೀನಿ. Can you feel my Can you feel my love? ದೇವ್ರ ಮನೆ ಪಾತ್ರೆ ಎಲ್ಲ ತೊಳ್ಕೊಂಡು ಹಾಗೆ ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡಿ, ಸೊ ಇವಾಗ ದೇವ್ರ ಪೂಜೆನ ಕೂಡ ಮಾಡ್ಕೊತಾ ಇದ್ದೀನಿ. ಇಷ್ಟೆಲ್ಲ ಕೆಲಸ ಮಾಡೋಷ್ಟಿಗೆ ಸುಸ್ತಾಗ್ಬಿಟ್ಟಿತ್ತು. ಇನ್ನೂ ಯಾರೂ ಎದ್ದಿರಲಿಲ್ಲ. ಹಾಗಾಗಿ ಆರಾಮಾಗಿ ನನ್ನ ಟೈಮ್ ಸ್ಪೆಂಡ್ ಮಾಡೋಣ ಅಂತ, ಒಂದು ಕಾಫಿ ಜೊತೆ ನನ್ನ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಕಾಫಿನ ರೆಡಿ ಮಾಡಿಕೊಂಡು ರಿಲ್ಯಾಕ್ಸ್ಡ್ ಆಗಿ ಕಾಫಿನ ಕುಡಿದೆ. ಕಾಫಿ ಎಲ್ಲ ಕುಡಿಯೋ ಅಷ್ಟೊತ್ತಿಗೆ ಧೃತಿ ಕೂಡ ಎದ್ಲು. ಅವಳಿಗೆ ಆಯಿಲ್ ಅಪ್ಲೈ ಮಾಡಬೇಕನ್ನ ಅಂತ ಹೇರ್ಗೆಲ್ಲ ನೀಟಾಗಿ ಆಯಿಲ್ ಅಪ್ಲೈ ಮಾಡಿ ಒಂದು ಸ್ವಲ್ಪ ಮಸಾಜ್ ಎಲ್ಲ ಮಾಡಿ ಕೊಟ್ಟು ಒಂದು 10-15 ನಿಮಿಷ ಚೆನ್ನಾಗಿ ನೆನೆಯಕ್ಕೆ ಬಿಡ್ತೀನಿ. ಸೊ ಅವಳ ಹೇರ್ಸ್ ಹೇಗೆ ಇಷ್ಟೊಂದು ಚೆನ್ನಾಗಿದೆ ಅಂತ ಕೇಳ್ತೀರಾ. ಸೊ ಅವಳಿಗೆ ಎವ್ರಿ ವೀಕೆಂಡ್ ನಾನು ಹೆಡ್ ಬಾತ್ ಶವರ್ ಮಾಡಿಸ್ತೀನಿ. ಸೊ ಹಾಗಾಗಿ ಸ್ವಲ್ಪ ಈ ರೀತಿ ಅವಳಿಗೆ ಚೆನ್ನಾಗಿ ಹೇರ್ ಡೆವಲಪ್ ಆಗಿದೆ.
ಇವತ್ತಿನ ಸ್ಪೆಷಲ್ ಲಂಚ್ ಏನಂತ ಅಂದರೆ ಕಾರ್ನ್ ರೈಸ್ ಮಾಡಿದ್ದೆ. ಸೊ ಈ ರೆಸಿಪಿ ನಿಮ್ಗೆ ಏನಾದರೂ ಬೇಕು ಅಂದರೆ ನನ್ನ ಮೇಘನ ಫುಡ್ ಬ್ಲಾಗ್ ಅಕೌಂಟ್ ಪೇಜಲ್ಲಿದೆ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದ್ರ ಪೇಜ್ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಇಲ್ಲಿ ಹಲವಾರು ರೀತಿಯಾದ ರೆಸಿಪೀಸ್ನ ನಾನು ಇಲ್ಲಿ ಪೋಸ್ಟ್ ಮಾಡ್ತಾನೆ ಇರ್ತೀನಿ. ಸೊ ಒಂದ್ಸತಿ ಹೋಗಿ ಚೆಕ್ ಮಾಡಿ. ಇವಾಗ ಬೇಗ ಲಂಚ್ನ ರೆಡಿ ಮಾಡೋಣ ಅಂತ ಅದನ್ನು ಕೂಡ ರೆಡಿ ಮಾಡ್ತಿದ್ದೀನಿ. ಊಟ ಎಲ್ಲ ಮಾಡಿಕೊಂಡು ಸೊ ಹಾಗೆ ಒಂದು ರೌಂಡ್ ಹೋಗೋಣ ಅಂತ ಇವತ್ತು ಫೋರಮ್ ಮಾಲ್ಗೆ ಹೋಗ್ತಿದ್ದೀವಿ. ಸೊ ಯಾವಾಗಲೂ ಫೋರಮ್ ಮಾಲ್ ಅಂದ್ಬಿಡಿ, ಇವಾಗ ಅಲ್ಲಿ ಬೌಲಿಂಗ್ ಕೂಡ ಓಪನ್ ಮಾಡಿದ್ದಾರೆ. ಸೊ ಹಾಗಾಗಿ ಅದನ್ನು ಆಟ ಆಡೋಣ ಅಂತ ಅನಿಸ್ತು. ಸೊ ಹಾಗಾಗಿ ಹೋಗಿ ಬರೋಣ ಅಂತ ಹೋಗ್ತೀವಿ. ಹಾಗೆ ನನ್ನ ಬ್ರದರ್ ಕೂಡ ಬಂದಿದ್ರು. ಸೊ ಎಲ್ಲರೂ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಲ್ವಾ, ಹಾಗಾಗಿ ಅಲ್ಲಿಗೆ ಕೂಡ ಹೋಗಿ ಎಲ್ಲನೂ ಎಂಜಾಯ್ ಮಾಡಿಕೊಂಡು ಬಂದ್ವಿ. In the autumn leaves, you are beautiful, and you're all I need. Can you feel my love? Oh, 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 oh. Can you feel my love? Oh, oh, oh. Can you feel my love? Can you feel my love? Ooh, it's the fall, it's the fall. ಸೊ ಹೇಗಿತ್ತು ನಮ್ಮ 2 ದಿನದ ವ್ಲಾಗ್? ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಯಾವ ಪಾರ್ಟ್ ನಿಮಗೆ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಇನ್ನಷ್ಟು ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬಿಡಿ. ಸೊ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. Falling in love.